ಪ್ರೈಸ್ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 13ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಬಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಾವು ಹರ್ಷಗೊಳ್ಳುವಂತೆ ಸಂತೋಷಗೊಳ್ಳುವಂತೆ ದೇವರು ನಮ್ಮನ್ನ ರಕ್ಷಣೆನ ಉಂಟು ಮಾಡುವವರಾಗಿದ್ದಾರೆ. ಆದುದರಿಂದ ನಾವು ಇವತ್ತು ದೇವರ ಕೃಪೆಯಲ್ಲಿ ನಾವು ಇವತ್ತೇನ್ ಮಾಡಬೇಕು, ಭರವಸೆ ನೀಡಬೇಕು. ದೇವರೇ, ನಾನು ನಿನ್ನ ಕೃಪೆಯಲ್ಲಿ ಭರವಸೆ ನೆಟ್ಟಿದ್ದೇನೆ. ಕರ್ತನೆ, ನಾನು ನಿನ್ನ ಕೃಪೆಯನ್ನು ಹಾತುಕೊಂಡಿದ್ದೇನೆ. ನಾನು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ದೇವರೇ, ನಾನು ಮನುಷ್ಯರನ್ನ ಹಾತುಕೊಳ್ಳದೆ ಅಪ್ಪ, ನಾನು ನಿಮ್ಮನ್ನೇ ಹಾತುಕೊಂಡಿದ್ದೇನೆ. ದೇವರೇ, ನಾನು ಸಂತೋಷಗೊಳ್ಳುವಂತೆ ನಿನ್ನ ರಕ್ಷಣೆಯನ್ನು ನನಗೆ ಕೊಡು ಸ್ವಾಮಿ. ನಾನು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಿನ್ನ ಕೃಪೆಯು ನನ್ನನ್ನ ಆವರಿಸಿಕೊಳ್ಳಲಿ ದೇವರೇ. ದೊಡ್ಡ ಗುರಾಣಿ ರೀತಿಯಲ್ಲಿ ನಿನ್ನ ಕೃಪೆಯು ನನ್ನನ್ನು ತುಂಬಿಕೊಳ್ಳಲಿ ದೇವರೇ ಎಂದು ಹೇಳುವಾಗ ಆತನು ಏನ್ ಮಾಡುವವನಾಗಿದ್ದಾನೆ, ನಮ್ಮ ಹೃದಯವನ್ನು ಸಂತೋಷ ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ತನ್ನ ರಕ್ಷಣೆಯ ಆನಂದವನ್ನು ನಮ್ಮ ಜೀವಿತದಲ್ಲಿ ಆತನು ಕೊಂಡು ಬಂದು ನಮ್ಮನ್ನ ಬಲಪಡಿಸಿ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆತನ ರಕ್ಷಣೆಯ ಆನಂದ ಅನುದಿನವೂ ನಮ್ಮನ್ನ ಹೊಸ ಹೊಸ ಕಾರ್ಯಗಳಲ್ಲಿ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಹೃದಯವನ್ನ ಹರ್ಷಗೊಳಿಸುವಂತಹ ಒಂದು ರಕ್ಷಣೆಯನ್ನ, ಒಡಂಬಡಿಕೆಗಳನ್ನು ನೀನು ಕೊಂಡು ಬರೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.